ಯಜಮಾನ್ರೆ ಹುಷಾರು, ಕಣ್ಣು ಮುಚ್ಬೇಡ ಅಣ್ಣ. ಹುಷಾರಣ್ಣ. ಅಣ್ಣ ಕಣ್ಣು ಮುಚ್ಬೇಡ ಅಣ್ಣ. ಅಣ್ಣ ನಾನಿ ಡೋರ್ ತೆಗಿ. ಬನ್ನಿ. ಹುಷಾರು, ಮೆತ್ತಿಗೆ. ನಿಧಾನವಾಗಿ ಕೂತು. ನಾನಿ ಬೇಗ ಹತ್ತು. ಬೇಗ ಹೋಗಿ ಯಜಮಾನ್ರೆ. ಶಿಟ್, ಬೇಗ ಹೊರಡಿ ಯಜಮಾನ್ರೆ. ಕಾರ್ ಸ್ಟಾರ್ಟ್ ಆಗ್ತಿಲ್ಲ ನಾನಿ. ಯಾಕೆ? ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಸ್ಟಾಪ್. ನಿಲ್ಸಿ 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 ಗಾಡಿನ. ಜೀವ ಕೆಳಗಡೆ. ನಿನಗೇನಾಗಲ್ಲ. ನೀನು ಆ ಕಡೆ ಹತ್ತು. ಏಯ್ ಏಯ್ ಜೀವಣ್ಣ ಜೀವಣ್ಣ ಜೀವಣ್ಣ. ಡ್ಯಾಮ್ ಇಟ್. ನೈನಿ ಏನಾಯ್ತು? ಜೀವಣ್ಣನ ಯಾರೋ ಗೂಂಡಾಗಳು ಶೂಟ್ ಮಾಡ್ಬಿಟ್ರು ಅತ್ತೆ. ಅಯ್ಯಯ್ಯೋ, ಅಪಾಯ ಆಗುತ್ತೆ ಅಂತ ನೀವೆಲ್ಲ ಇಲ್ಲಿಗೆ ಬಂದ್ಮೇಲೆ ಏನ್ ನಡೆಯುತ್ತೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಅಷ್ಟ್ರಲ್ಲಿ ಇಷ್ಟೆಲ್ಲ ಆಗೋಯ್ತಾ? ನನ್ನ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ಇನ್ನೊಂದು ಕಾರಲ್ಲಿ ಕರ್ಕೊಂಡು ಹೋಗೋಣ ಅಂದ್ರೆ ಯಾರೋ ಹೇಳ್ದೆ ಕೇಳ್ದೆ ಹಾಗೆ ಹೊಟ್ಟೋದ್ರು. ಯಾರು? ನೋ ಐಡಿಯಾ. ಗಾಬರಿಲಿ ನಂಬರ್ನೂ ಅಬ್ಸರ್ವ್ ಮಾಡಲಿಲ್ಲ. ನನ್ನ ರಿವಾಲ್ವರು ಮಿಸ್ ಆಗಿದೆ, ಆದ್ರಿಂದ ಶೂಟ್ ಮಾಡಿರ್ಬೋದು ಅಂತ ಅನುಮಾನ ಬರ್ತಾ ಇದೆ. ಆ ಕೆಲಸ ಯಾರು ಮಾಡಿರಬಹುದು? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಹೌದು, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನನ್ನ ಮಗ ಸೊಸೆಗೋಸ್ಕರ ಬಂದೆ. ಕಾರಲ್ಲಿ ನಿಲ್ಸಿ ತುಂಬಾ ಹೊತ್ತಾಗಿತ್ತು. ಇಷ್ಟೊತ್ತವರೆಗೂ ನೀವು ಯಾಕೆ ಇಲ್ಲಿಗೆ ಬಂದಿರಲಿಲ್ಲ? ನೀವು ಹಾಗೆ ಡೌಟ್ ಪಟ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಗುರುಗಳೇ, ನನಗೆ ತುಂಬಾ ಟೆನ್ಷನ್ ಆಗೋಯ್ತು. ಗುರಿ ತಪ್ಪಿ ಜೀವನ್ ಪ್ರಾಣಕ್ಕೆ ಅಪಾಯ ಆಗುತ್ತೇನೋ ಅಂತ ಅನ್ಕೊಂಡೆ. ಕೈಗೆ ಶೂಟ್ ಮಾಡಿದೆ. ಪ್ರಾಣಕ್ಕೇನೋ ಅಪಾಯ ಇಲ್ಲ ಅಲ್ವಾ? ಬದುಕ್ತಾನಮ್ಮ. ಅವನಲ್ಲಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಕ್ಕೆ ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿನೇ ಕಳಿಸಿದ್ದೀನಿ. ಅನ್ಕೊಂಡ್ ಹಾಗೇನೆ ವಿಶಾಲ ನಯನಿ ಹತ್ತೋ ಅಷ್ಟರಲ್ಲಿ ಅವನ್ ಜೀವನ ಕರ್ಕೊಂಡು ಹೊರಟೋದ. ಅಯ್ಯಯ್ಯೋ, ಆ ಜೀವನ್ ಕಾಪಾಡಕ್ಕೆ ವಿಶ್ ನೈನೇ ಹಾಸಿನಿ ಹೋದ್ರು. ಅವನ ಮೇಲೆ ಗುಂಡು ಬಿದ್ದು ಬಿಡ್ತಾ. ಅಲ್ಲಿಗೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಬಂದ್ರೂ ಗೂಂಡಾಗಳನ್ನ ಹಿಡಿಯಕ್ಕಾಗ್ಲಿಲ್ಲ. ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ಗುಂಡಾಗಳನ್ನ ಅವ್ರು ಮಾಡ್ಕೋತಾರೆ ಹಬ್ಬಗಳನ್ನ. ನಿನ್ ಪ್ರಾಸ ಪಕ್ಕ ಗಿಡಮ್ಮ. ಮುಂದೆ ಏನಾಗತ್ತೆ ಅಂತ ಟೆನ್ಷನ್ ಆಗ್ತಾ ಇದೆ. ಅಲ್ಲಿಗೆ ನೀವು ಕೂಡ ಬಂದ್ರಲ್ವಾ ಮಾಮ್? ಯಾರು ಶೂಟ್ ಮಾಡಿದ್ದು ಅಂತ ನೋಡ್ಲಿಲ್ವಾ? ನಿನ್ನ ಹೆಂಡತಿ ಮಾಡಿರೋ ಕೆಲ್ಸಕ್ಕೆ ತಲೆ ಎಲ್ಲ ಕೆಟ್ಟೋಯ್ತು ವಿಶಾಲ್. ಬಿಸ್ಲಿಗೆ ಬೇವ್ರು ಬಂದ್ರು ಅತ್ಗೇನೆ ಬ್ಲೇಮ್ ಮಾಡ್ತಿರಲ್ಲ ಬ್ರೋ. ಲೋ ಯಪ್ಪ, ಅಲ್ಲೇನು ಮಾಮೂಲಿ ಟ್ವಿಸ್ಟ್ಗಳು ನಡೀಲಿಲ್ಲ. ಇನ್ಸ್ಪೆಕ್ಟರು ರಿವಾಲ್ವರ್ ಬೀಳ್ಸ್ಕೊಂಡ್ರಂತೆ. ಅದನ್ನ ತಗೊಳಕ್ ಹೋದಾಗ ಹಾವು ಬಂತು ಅಂತ ಇವ್ರ ಕಾಲಲ್ಲಿ ಹೋದ್ರಂತೆ. ಆವಾಗ ರಿವಾಲ್ವರ್ ಎಲ್ಲೋ ಹೋಗ್ಬಿತ್ತಂತೆ. ಯಾವ ಹಾವು ಬಾವ? ನಮ್ಮನಿದೇನಾ? ನಾವೇನಾದ್ರೂ ಹಾವನ್ನ ಸಾಕ್ತಿದೀವಾ? ಹಾಕ್ ಕೇಳ್ತಿದ್ಯಲ್ಲ. ನಮ್ಮ ಅಕ್ಕ ಅದನ್ನ ಮಕ್ಳಿಗೂ ಕೂಡ ಪರಿಚಯ ಮಾಡಿಸಿದಾಳಲ್ಲ ಅತ್ತೆ. ಅದನ್ನೆಲ್ಲ ಸೈಡ್ಗಿಟ್ರೆ ಇನ್ಸ್ಪೆಕ್ಟರ್ ರಿವಾಲ್ವರ್ನ ತಗೊಂಡು ಜೀವನ ಶೂಟ್ ಮಾಡಿದ್ದಾದ್ರು ಯಾರು? ನಾನೇ.
ಏನ್ ಹಾಗೆ ನೋಡ್ತಿದ್ದೀರಾ? ನಾನೇ ಜೇಮ್ಸ್ ಬಾಂಡ್ ಥರ ಪೋಸ್ ಕೊಟ್ಟು ಶೂಟ್ ಮಾಡಿದೆ. ನೀನ್ ಸುಮ್ನಿರೆ. ರಿವಾಲ್ವರ್ ತೂಕದಲ್ಲಿ ಅರ್ಧನೂ ಇಲ್ಲ ನೀನು. ಅದನ್ನು ಹಿಡ್ಕೊಂಡು ಗುರಿ ತಪ್ಪದೆ ಶೂಟ್ ಮಾಡಿದೆ ಅಂದ್ರೆ ನಾವು ನಂಬೇಕಾ? ಜೋಕ್ ಮಾಡ್ಬೇಡಮ್ಮ, ಮಾಡಿದ್ರೆ ನಗು ಬರಬೇಕು. ಇಲ್ಲಾಂದ್ರೆ ಇನ್ನೇನು? ಪೊಲೀಸ್ ಅವ್ರಿಗೆ ಸಿಕ್ಕಿಲ್ಲ ಅಂದ್ಮೇಲೆ ನನ್ ಗಂಡ ಯೋಚನೆ ಮಾಡಿದ ತಕ್ಷಣ ಸಿಕ್ಬಿಡ್ತಾರಾ? ಯಾರು ಶೂಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ತುಂಬಾ ಟೈಮ್ ಹಿಡಿಯಲ್ಲ ಅಕ್ಕ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಜೀವ ಅಣ್ಣಗೆ ಬುಲೆಟ್ ತಾಗಿ ಪಾಪ ನೋವಲ್ಲಿ ಒದ್ದಾಡ್ತಿದ್ದ ಅವನನ್ನ ಅಲ್ಲಿಂದ ಯಾರೋ ಕರ್ಕೊಂಡು ಹೊಟ್ಟೋದ್ರು. ಎಸ್, ಈ ಪ್ರಶ್ನೆಗೂ ಕೂಡ ನಮ್ಗೆ ಉತ್ತರ ಸಿಗ್ತಾ ಇಲ್ಲ. ಅವನ ಉದ್ದೇಶ ನಮ್ಗಳ ಥರ ನಮ್ ಶತ್ರುಗಳಿಗೂ ಕೂಡ ಗೊತ್ತೇ ಇರುತ್ತೆ. ಅದಕ್ಕೆ ಹಾಗೆ ಅಟ್ಯಾಕ್ ಮಾಡಿರ್ತಾರೆ. ಆ ಏರಿಯಾದಲ್ಲಿ CC ಕ್ಯಾಮ್ರಾಗಳನ್ನ ನೋಡಿದ್ರೆ ಗೊತ್ತಾಗುತ್ತಲ್ವಾ? ನಮ್ ಕರ್ಮಕ್ಕೆ ಗೌರ್ಮೆಂಟಲ್ಲಿ CCTVನೂ ಇನ್ಸ್ಟಾಲ್ ಮಾಡಿಲ್ಲ. ಮಿಲಿಟರಿ ಏರಿಯಾ ಹತ್ರದಲ್ಲೇ ಇದೆಯಲ್ಲ. ಜೀವ ಸಿಕ್ಕಿದ್ರೆ ಗಾಯತ್ರಿ ಅತ್ತೆ ಬಗ್ಗೆ ಗೊತ್ತಾಗತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ಈಗ ಮಗು ಇರ್ಲಿ, ಆ ಜೀವ ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. ಇಲ್ಲ, ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಶೂಟ್ ಮಾಡಿದವ್ರೊಬ್ರು, ಕಿಡ್ನಾಪ್ ಮಾಡಿದವ್ರು ಇನ್ನೊಬ್ರ? ಕೇಸ್ ರಿಜಿಸ್ಟರ್ ಮಾಡಿಸಿದ್ದೀರಾ? ಅದು ಕೂಡ ಆಯ್ತು. 2 ದಿವಸದಲ್ಲಿ ಕ್ಲಾರಿಟಿ ಸಿಗತ್ತೆ. ಈ ವಿಚಿತ್ರಗಳೆಲ್ಲ ನಮ್ಮನೇಲೆ ನಡೀತಿದೆ ಅನ್ಸುತ್ತೆ. ನಿನ್ ಕೈನ ಯಾಕೆ ಹಿಂದೆ ಇಟ್ಕೊಂಡಿದ್ಯಾವಲ್ಲವ? ನಾನೇನಾದ್ರೂ ಬಚ್ಚಿಟ್ಕೊಂಡಿದ್ದೀನಿ ಅನ್ಕೊಂಡಿದ್ರ ಸ್ವಾಮಿ? ದೇವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ದಕ್ಕೆ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ರು ನೋಡಿ. ಒಳ್ಳೇದಾಯ್ತು. ನನ್ ಮಗನ್ಗೆ ಹೀಗಾಗಿರೋದಕ್ಕೆ ಒಳ್ಳೇದಾಯ್ತು ಅಂತಿದ್ದೀರಲ್ಲ ಸ್ವಾಮಿ? ಅವನು ಕೈ ಇಟ್ಟಿದ್ದಕ್ಕೆ ಸರಿ ಹೋಯ್ತು. ತಲೆ ಹಾಕಿದ್ದಿದ್ರೆ ಬುರುಡೆಗೂ ಕುತ್ತಿಗೆಗೂ ಬ್ಯಾಂಡೇಜ್ ಕಟ್ಟಿರೋರು. ನಿನ್ ತಲೆ ಅದೇ ಇಲ್ಲ ಅಂದ್ಮೇಲೆ ಬ್ಯಾಂಡೇಜ್ ಕಟ್ಟೋದು ತಲೆಗಲ್ಲ ಕಣೋ, ಬಾಡಿಗೆ. ಅಯ್ಯೋ, ಹೌದಲ್ವಾ? ಮರ್ತೇ ಹೋಗಿದ್ದೆ. ವಿಷಯ ಏನು ಅಂತ ಹೇಳಿ. ನೀವ್ ಹೇಳ್ದ ಹಾಗೆ ನನ್ ಮಗನ್ಗೆ ಗೌರಿ ದೇವಸ್ಥಾನದಲ್ಲಿ ಅಪಾಯ ಆಯ್ತು ಸ್ವಾಮಿ. ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಾದ್ರೆ ಕೈ ಹೋಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ. ಹೌದು ಸ್ವಾಮಿ, ಈ ಎಡಗೈಯಿಂದಾನೆ ಎಲ್ಲ ಕೆಲಸ ಮಾಡಬೇಕು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಚಿಕ್ಕ ಗಂಡಾಂತರಕ್ಕೆ ಹೀಗೆ ಅನ್ಕೊಂಡ್ರೆ ಹೇಗೆ ಬಲವಾ? ದೊಡ್ಡದೆಲ್ಲ ಬಂದ್ರೆ ನನ್ನ ಕೈ ಸಹಿಸ್ಕೊಳಕ್ ಆಗಲ್ಲ ಸ್ವಾಮಿ. 1 ನಿಮಿಷ ಸುಮ್ನಿರೋ. ಅಖಂಡ ಸ್ವಾಮಿ, ಗೌರಿ ದೇವಸ್ಥಾನದ ಹತ್ರ ಅಪಾಯ ಬರೋದು 3 ಜನಕ್ಕೆ ಅಂತ ಗೊತ್ತಾಯ್ತು. ವಲ್ಲಭನ್ ಜೊತೆ ಹಾಸಿನಿಗೆ, ಸುಮನನ್ಗೆ ಅಪಾಯ ಇದೆ ಅಂತ ತಿಳ್ಕೊಂಡ್ವಿ. ಅವ್ರಿಗೆ ಅಪಾಯ ಯಾವಾಗ ಬರುತ್ತೆ? ಅವರು ಅಪಾಯದ ಅಂಗೈಯಲ್ಲೇ ಇದ್ದಾರೆ ತಿಲೋತ್ತಮ. ಆ ವಿಷಯದಲ್ಲಿ ನಿಮ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಸುಮನನ್ಗಾದ್ರೆ ಬುದ್ಧಿವಂತಿಕೆ ಇದೆ ಅಂತ ಅನ್ಕೋಬಹುದು. ಹಾಸಿನಿ ಅಮಾಯಕಳಲ್ವಾ ಸ್ವಾಮಿ? ನನ್ಗಿಂತನ ಮಾಮ್. ನಿಜ ಹೇಳಬೇಕು ಅಂದ್ರೆ ಎಲ್ಲರಿಗಿಂತ ಬುದ್ಧಿವಂತೆ ನಿನ್ ದೊಡ್ಡ ಸೊಸೆ ಹಾಸಿನಿ. ಹೌದಾ? ನನಗೂ ಕೂಡ ಹಾಗೆ ಅನಿಸ್ತಾ ಇದೆ. ಇಲ್ಲಾಂದ್ರೆ ಅವಳ ಹೆಸರಲ್ಲಿರೋ 50 ಕೋಟಿ ಆಸ್ತಿನ ಅವಳು ಹೇಗ್ ನಿಭಾಯಿಸ್ತಾಳೆ? ವ್ಯಾಪಾರ ವ್ಯವಹಾರದಲ್ಲಿ ವಿಶಾಲ್ ಮತ್ತೆ ನೈನಿಗೆ ಸಲಹೆ ಕೊಡ್ತಾಳೆ. ವೈಯಕ್ತಿಕ ವಿಷಯದಲ್ಲದೆ ಇದ್ರು ಇಬ್ರಿಗೂ
ಸಹಾಯ ಮಾಡುವಂಥ ವಿಷಯದಲ್ಲಾದರೂ ಅವಳೇನೆ ನಿರ್ಧಾರ ಮಾಡ್ತಾಳೆ. ಅಂದ್ರೆ ಹಾಸಿನಿ ಮೇಲೆ ಯಾವಾಗಲೂ ಒಂದು ಕಣ್ಣು ಇಟ್ಟಿರ್ಬೇಕಲ್ವಾ? ಇಷ್ಟಕ್ಕೂ ನನ್ನ ಮಗನ ಕೈ ಯಾವಾಗ ಸರಿ ಹೋಗುತ್ತೆ ಅಂತೀರಾ? ಸ್ವಾಮಿ, ವಾಸಿ ಆಗುತ್ತೋ ಇಲ್ವಾ ಸ್ವಾಮಿ? ಇಲ್ಲ ಅಂದ್ರೆ ಯಾವ್ದಾದ್ರು ರಿಸರ್ವೇಶನ್ ಕೊಟ್ಟದಲ್ಲಿ ನನಗೇನಾದ್ರೂ ಸಿಗ್ಬೋದು. ಅಪ್ಲೈನ್ ಆದ್ರೂ ಮಾಡ್ಕೋತೀನಿ. ಏಯ್, ನೀನ್ ಅಷ್ಟೆಲ್ಲ ಚಿಂತೆ ಮಾಡ್ಬೇಡ್ವೋ. ಸ್ವಾಮಿಗಳು ಏನ್ ಪರಿಹಾರ ಹೇಳ್ತಾರೋ ಅದನ್ನ ಕೇಳಿಸ್ಕೊ. ಹೇಳಿ ಸ್ವಾಮಿಗಳೇ. ಗಾಯ ಆಗಿರೋ ಕೈನ ಗೂಳಿ ತುಳಿಬೇಕು, ಆವಾಗ್ಲೇ ಸರಿ ಹೋಗೋದು. ಗೂಳಿ ತುಳಿಬೇಕಾ? ಇವಾಗ ಅಪ್ಪಚ್ಚಿ ಆಗಿದೆ, ಅದು ತುಳಿದ್ರೆ ಚಟ್ನಿ ಆಗುತ್ತೆ. ಇವ್ರನ್ನ ಕೇಳೋದಕ್ಕಿಂತ ಆಪರೇಷನ್ನೇ ಮಾಡಿಸ್ಕೋಬಹುದು ಮಾಮ್. ಆಸ್ಪತ್ರೆಗೆ ಹೋದ್ರೆ ಅಂಗೈ ತನಕ ಕತ್ತರಿಸಾಕ್ಬಿಡ್ತಾರೆ ವಲ್ಲಭ. ಬೇಡ ಸ್ವಾಮಿ, ನೀವು ಹೇಳ್ದ ಹಾಗೆ ಸ್ವಲ್ಪ ದಿನ ಕಾದು ನೋಡ್ತೀವಿ. ನಡೆಯೋ. ಸರಿ ಮಾಮ್. ಮನೆಯಲ್ಲೇ ಮದ್ದನ್ನ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದಾರೆ. ಹಾಸಿನಿ, ಮೇಲತ್ತೆ ಮೇಲೆ, ನೀವು ಮುಖ ಹಿಂಡ್ಬೇಡಿ. ಓಹೋ, ಅದ್ ಎಷ್ಟು ಚೆನ್ನಾಗಿದೆಯೋ. ಏಯ್ ನಿಧಾನ. ಏಯ್, ಏನ್ ಹಂಗುಟ್ತಾ ಇದ್ಯಾ? ನಮ್ಮ ಮಾಮ್ ಏನ್ ಕಂಚು ಅನ್ಕೊಂಡಿದ್ಯಾ ಇಲ್ಲ ತಿಕ್ಕೋ ಪಾತ್ರ ಅನ್ಕೊಂಡಿದ್ಯಾ? ನೀವ್ ಡಿಸ್ಟರ್ಬ್ ಮಾಡ್ಬೇಡ್ರಿ. ನನ್ನ ಅಂಗೈಲಿದ್ ಕೊಳೆ ಹೋಗ್ಬೇಕು ಅಂತ ಎಷ್ಟು ದಿವಸದಿಂದ ಟ್ರೈ ಮಾಡ್ತಿದ್ದೆ. ಇವಾಗ ಕ್ಲೀನ್ ಆಯ್ತು. ಏಯ್, ಏನ್ ಹೇಳ್ತಿದ್ಯಾ ನೀನು? ಜೋಕತ್ತೆ, ಬನ್ನಿ. ವಲ್ಲಭ, ಮಗುನ ಹಿಡ್ಕೊಳಪ್ಪ. ನಾನ್ ಯಾಕೆ ಈ ಮಗುನ್ ನೋಡ್ಕೊಳ್ಳಿ? ಸ್ವಂತ ಮಗ ಬದ್ರಿನಾಥನೇ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಗಾಯತ್ರಿ ನೋಡ್ಕೋತಾರ ಚಿಕ್ಕಪ್ಪ? ಇಲ್ಲೇ ಕೂಡ್ಸಿ ಅವಳೇ ಆಟ ಆಡ್ಕೋತಾಳೆ. ನೀನ್ ಯಾಕಕ್ಕ ಕೆಳಗ್ ಕೂತಿದ್ಯಾ? ಫೇಶಿಯಲ್ ಮಾಡಿಸ್ಕೋಬೇಕಾದ್ರೆ ಈ ರೀತಿ ಕೂತ್ಕೊಂಡ್ರೆ ಕಂಫರ್ಟೇಬಲ್ ಆಗಿರುತ್ತೆ. ಗುಡ್ ಗುಡ್, ಕ್ಯಾರಿ ಆನ್ ಕ್ಯಾರಿ ಆನ್. ಬಟ್ಟೆನ ಮಷೀನ್ಗೆ ಹಾಕ್ಬರ್ತೀನಿ. ಅತ್ತಾಗ ಹೇಳ್ಬೋದಲ್ಲ. ಅವಳೆಲ್ಲಿ ಕೇಳ್ತಾಳಪ್ಪ. ಆಟ ಆಡ್ತಿರೋ ಪುಟ್ಟೆ, ಅದೇ ಕಣ ನನ್ ಗೋಳ. ನೋಡೋ ಕೈಟಿಲ್ಲ ಅಂದ್ರು ಗಟ್ಟಿಗೆ ಇದಾರ ಮಾವ. ನೀವಿಷ್ಟಿ ಹತ್ರ ಇದ್ದು ಏನ್ ಯೂಸು? ಸೌತೆಕಾಯಿ ತಿನ್ನಕ್ ಸರಿ ಅಷ್ಟೇ. ಏಯ್, ಕಣ್ಣಿಗಿಟ್ಕೊಳಕ್ಕೆ ತಂದಿರೋದು ಎಲ್ಲ ನೀನೇ ತಿಂದ್ರೆ ಹೇಗೆ? ನನ್ಗನ್ ಗೊತ್ತು, ಸ್ನಾಕ್ಸ್ ಅನ್ಕೊಂಡೆ. ಯಾವ್ದೋ ಫೋನ್ ಬಂತು. ಕೆಲ್ಸಕ್ ಬಾರ್ದೇ ಇರೋರು ಆಗಿರ್ತಾರೆ. ಅದಕ್ಕೆ ಈಗ ಹೋಗಿ ಮಾತಾಡ್ಕೊಳ್ಳಿ. ಹಲೋ, ಹಾ ಮಿಸ್ಟರ್ ರಾಮಮೂರ್ತಿ. ಹಾ ಹೇಳಿ ಹೇಳಿ. ಹಾ ಸರಿ ಸರಿ. ಅತ್ತೆ, ಆಯಿಲ್ ತಗೊಂಡ್ ಬಂದು ಹೆಡ್ ಮಸಾಜ್ ಮಾಡ್ತೀನಿ, ಓಕೆನಾ? ಆ ಕೆಲ್ಸ ಮಾಡು. ತಲೆ ಕೂಡ ಭಾರ ಅನ್ನಿಸ್ತಿದೆ. ಏನೋ ಮಹಾರಾಣಿ ತರ ಆರ್ಡರ್ ಮಾಡ್ತಾರೆ. ಏನೇ? ಯಾವ ಎಣ್ಣೆ ತಗೊಂಡ್ ಬರ್ಲಿ? ಕೊಬ್ಬರಿ ಎಣ್ಣೆ ಅಂತ ಮತ್ತೆ ಮತ್ತೆ ಹೇಳ್ಬೇಕಾ? ಹಾ, ಆಲ್ಮಂಡ್ ಆಯಿಲೋ ಆಲಿವ್ ಆಯಿಲೋ ತಗೊಂಡ್ ಬಾ ಅಂತೀರಾ ಅನ್ಕೊಂಡೆ. ಸರ್ಕೊಳ್ಳಿ. ಅಧಿಕ ಪ್ರಸಂಗಿ. ಏಯ್, ಸೌತೆಕಾಯಿನ ತಿನ್ನಲ್ಲ ಮಾಡಲ್ಲ, ಯಾಕೆ ವೇಸ್ಟ್ ಮಾಡ್ತೀಯಾ? ಬಾಯಿ ಕಡೆ.
ಅಯ್ಯೋ ಅಮ್ಮ ಯಾರದು ಯಾರದು ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಏಯ್ ಯಾರದು ಅಮ್ಮ ಬಿಡಿ ಅಯ್ಯೋ ಯಾರು ಯಾರದು ಅಮ್ಮ ಏಯ್ ಏಯ್ ಯಾರದು ಏಯ್ ಬಿಡಿ ಯಾರು ವಲ್ಲಭ ಸುಮನಾ ವಿಶಾಲ್ ಹಾಸಿನಿ ಅಯ್ಯೋ ಗಾಯತ್ರಿ ಅತ್ತೆ ಎಷ್ಟು ಚೂಟಿಯಾಗಿದ್ದೀರಾ ನೀವು. ನಿಮ್ಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಆ ಕಡೆ ಹೋಗಿ ಕುತ್ಕೊಂಡ್ಬಿಟ್ರಾ? ವಲ್ಲಭ ಹಾಸಿನಿ ನನ್ನನ್ ಬಿಡಿಸ್ಬಿಡಿ. ವಲ್ಲಭ ವಲ್ಲಭ ಅಯ್ಯೋ ಅದನ್ನ ಬಿಡಿಸಿ. ಅದನ್ನ ಕಾಪಾಡಿ. ವಲ್ಲಭ ಅಯ್ಯೋ ಅತ್ತೆ ಏನಾಯ್ತು ಮಾಮ್? ಏನಾಯ್ತು ಮಾಮ್? ಈಗ ಸೌತೆಕಾಯಿ ಕಣ್ಮೇಲೆ ಇಟ್ಕೊಂಡು ಎಪ್ಸಿ ಅನ್ನೋ ಬದಲು ಅದನ್ನ ತೆಕ್ಕೋಬೋತಾನೆ. ಅಮ್ಮ ಇದೇನು ಬರ್ತಾನೆ ಇಲ್ಲ. ತುಂಬಾ ಹೊತ್ತಿಂದ ಅದ್ ಬರ್ತಾನೆ ಇಲ್ಲ. ಅಂಟ್ಕೊಂಡಿದ್ಯಾ? ಏನಾದ್ರೂ ಗಮ್ ಹಾಕೊಂಡು ಅನ್ಸ್ಕೊಂಡಿದ್ದೀರಾ ಅತ್ತೆ? ಏಯ್ ಹಾಗೆ ಹೇಗೆ ಮಾಡೋಕ್ಕಾಗುತ್ತೆ? ಯಾಕೆ ತೆಗಿಯಕ್ಕಾಗಲ್ಲ? ಬಲದಿಂದ ಆಗಲ್ಲ, ಭಕ್ತಿಯಿಂದ ತೆಗಿಬೇಕು. ಭಕ್ತಿಯಿಂದನಾ? ಡಮ್ಮಕ್ಕ, ನೀನು ಸರಳವಾಗಿ ಅದನ್ನ ತೆಗೆದು ಹಾಕು. ಆಯ್ತು, ಜಾಗ ಬಿಡಿ. ಓಂ ನಮಃ ಶಿವಾಯ. ಮಾತಾ ಗಾಯತ್ರಿ ದೇವಿಯೈ ನಮಃ. ತೆಗಿಯಕ್ಕಾಗ್ಲಿಲ್ಲ ಅಂದ್ರೆ ಕಣ್ಣು ಹೋಗುತ್ತೆ ಅನ್ಕೊಂಡೆ. ದ್ರಾಕ್ಷಿ ಸಿಪ್ಪೆ ತರ ಆರಾಮಾಗಿ ತೆಗೆದ್ಬಿಟ್ಲಲ್ಲ ಡಮಕ. ಸಾಯಿಸ್ಬಿಡ್ತೀನಿ ನಿನ್ನ. ಅಯ್ಯೋ ಬಿಡಿ ಯಜಮಾನ್ರೆ, ನೋಡ್ತಿರಲ್ಲ, ಬಿಡ್ಸಿ ಯಜಮಾನ್ರೆ. ಬಾವಾ ಬಿಡ್ಸಿ ಇವ್ರನ್ನ. ಅವಳನ್ನ ಬಿಡತ್ತಿಗೆ. ಮಾಮ್ ಮತ್ಕೇನ್ ಬಿಡಿ ಮಾಮ್. ಅಯ್ಯೋ ಅತ್ತೆ ಬೇಡಕ್ಕ. ಬಿಡಲ್ಲ ನಾನು. ಮಾಮ್ ಬಿಡಿ ಮಾಮ್. ಅಯ್ಯೋ ಬಿಡಿ ಮಾಮ್. ಮಾಮ್, ಹಾಸ್ನಿ ಅದಕ್ಕೆ ಕೊಳ್ಳಿಯಾಕೆ ಹಿಡ್ಕೊಂಡ್ರಿ, ಅವ್ರೇನ್ ಮಾಡಿದ್ರು? ಇವಳೆ ನನ್ ಕೂದಲು ಹಿಡ್ಕೊಂಡು ಎಳ್ಕೊಂಡು ಹೋಗಿರೋದು.